ब्रह्मणो वेदामृतेनावृतां तस्मै ब्रह्मच ब्रह्माचार्य कीर्तिं प्रजां ಬನ್ನಿ ಸರ್ ಬನ್ನಿ. ಕುಮಾರಣ್ಣನಿಗೆ ಭಾರತ್ ಮಾತಾ ಕಿ ಜೈ ಸಾಕು. ಮೈಸೂರಿಗೆ ಬಂದಂಥ ಪ್ರತಿಯೊಂದು ಸಂದರ್ಭದಲ್ಲೂ ಮೊದಲಿಂದು ಕ್ಷೇತ್ರಕ್ಕೆ ಬಂದು ಬುದ್ಧಿಯವರ ಒಂದು ಆಶೀರ್ವಾದ ಪಡೀತಕ್ಕಂಥದ್ದು ನಮ್ಮ ನಡವಳಿಕೆ ಹಲವಾರು ವರ್ಷಗಳಿಂದ ನಡ್ಕೊಂಬಂದಿದೆ. BJP ಚಂಪು ಕೊಟ್ಟಿರೋದಲ್ಲ. ಕರ್ನಾಟಕ ರಾಜ್ಯದಲ್ಲಿ BJP ಆಡಳಿತ ಇದ್ದಾಗಲೂ ಕರ್ನಾಟಕದ ಟ್ರೆಷರಿ ಖಜಾನೆ ಸಂಪದ್ಭರಿತವಾಗಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಈ 11 ತಿಂಗಳಲ್ಲಿ ಕರ್ನಾಟಕ ಸರ್ಕಾರದ ಖಜಾನೆನ ಆ ಚೊಂಬೇನು ಇಟ್ಕೊಂಡು ತೋರಿಸ್ತಾ ಇದ್ದಾರೆ. ಈಗ ಖಾಲಿ ಮಾಡಿಬಿಟ್ಟಿದ್ದೇವೆ. ಇವತ್ತು ಚೊಂಬು ಖಾಲಿಯಾಗಿರೋದ್ರಿಂದ ನರೇಂದ್ರ ಮೋದಿಯವರು ಬರ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಿಷಯ ಅವರೇ ಪ್ರಸ್ತಾಪ ಮಾಡಿ ಚೊಂಬು ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿದಾರಲ್ಲ. ಆ ಚೊಂಬನ್ನು ಪ್ರದರ್ಶನ ಮಾಡ್ತಾ ಇರೋದು ಕರ್ನಾಟಕ ರಾಜ್ಯದ ಜನತೆಯನ್ನು ಖಾಲಿ ಚೊಂಬು ಹಿಡ್ಕೊಳ್ಳೋ ಪರಿಸ್ಥಿತಿ ತಂದಿಟ್ಟಿದ್ದೇವೆ. ಸ್ವಲ್ಪ ಚೊಂಬು ತುಂಬಿಸ್ಕೊಡಿ ಅಂತಕ್ಕಂಥದ್ದಕ್ಕೆ ಬಹುಶಃ ಈ ಖಾಲಿ ಚೊಂಬನ್ನು ಇಟ್ಕೊಂಡು, ಯಾಕೆಂದರೆ ಲೂಟಿ ಆಗಿದೆಯಲ್ಲ. ಈಗ ಕಳೆದ 11 ತಿಂಗಳಲ್ಲಿ ಹಲವಾರು ರೀತಿ ಲೂಟಿ ಕಾರ್ಯಕ್ರಮಗಳು ನಡೀತಲ್ಲ. ಖಜಾನಲ್ಲಿ ಇದ್ದಿದ್ದೆಲ್ಲ ಹಣ ಎಲ್ಲ ಲೂಟಿ ಆಯಿತು. ಈಗ ಚೊಂಬು ಖಾಲಿ ಇಟ್ಕೊಂಡವ್ರೆ. ಈ ಚೊಂಬನ್ನು ತುಂಬಿಸ್ಕೊಡಿ ಅಂತ ಹೇಳಿ ಈಗ ನರೇಂದ್ರ ಮೋದಿಯವ್ರ ಮುಂದೆ ಆ ಭಿಕ್ಷೆಯ ಒಂದು ಚೊಂಬು ಇಟ್ಕೊಂಡು ಹೊರಟಿದ್ದಾರೆ. BJPಯ ಪಕ್ಷಕ್ಕೇನು ಸೇರ್ಪಡೆ ಆಗಿದ್ದಾರೆ ಅದಕ್ಕೆ ಕುರಿತವಾಗಿ BJPಯ ನಾಯಕರು ಅವರಿಗೆ ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗಬೇಕು ಅಂತಕ್ಕಂಥದ್ದನ್ನು ಸೂಚನೆ ಕೊಡ್ತಾರೆ, ಅದನ್ನು ಪಾಲನೆ ಮಾಡ್ತಾರೆ. ನಮಗೂ ಕೊಡ್ಬೋದು, ಇನ್ನೂ 4 ದಿವಸ ಇದೆಯಲ್ಲ. BJPಯಿಂದ ಅದು ಅವ್ರ ಡೈರೆಕ್ಷನ್ ಎಲ್ಲಿ ಕೊಡ್ತಾರೋ ಅಲ್ಲಿ ಹೋಗ್ತೀನಿ ಅಂತ ಅವರೇ ಹೇಳಿದ್ದಾರೆ ಸಾರ್ವಜನಿಕವಾಗಿ. ಬಹುಶಃ ಇನ್ನೂ 3-4 ದಿವಸ ಇದೆ. BJP ನಾಯಕರು ಮಂಡ್ಯಗೂ ಬರ್ತಕ್ಕಂಥದ್ದಕ್ಕೆ ಸೂಚನೆ ಕೊಡ್ಬೋದು. ನನಗಿನ್ನೂ ಸೂಚನೆ ಬಂದಿಲ್ಲ, ನೋಡೋಣ.